ಸರ್, ಇವತ್ತಿನ ನೈಜ ಪರಿಶಿಷ್ಟ ಜಾತಿಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯಿಂದ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದರೆ, ರಾಜ್ಯ ಸರ್ಕಾರ 12/11/2024 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಏನು ಆದೇಶ ಕೊಡ್ತು ಒಳ ಮೀಸಲಾತಿ ಕುರಿತಂತೆ, ಅದಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ಅವ್ರನ್ನ ಏಕಸದಸ್ಯ ಆಯೋಗಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಎಚ್.ಎನ್. ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಅಥವಾ ಏಕಸದಸ್ಯ ಆಯೋಗ ಮಾಡಿರ್ತಕ್ಕಂಥದ್ದು ಅದು ಅಸಂವಿಧಾನಿಕ ಮತ್ತು ಅನಗತ್ಯ. ಅದಕ್ಕೆ ಮಾಡೋದಿದ್ದರೆ ಒಂದು ವೇಳೆ ನೀವು ಫುಲ್ ಫ್ಲೆಡ್ಜ್ ಕಮಿಟಿನ ಫಾರ್ಮ್ ಮಾಡಬೇಕು. ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಮತ್ತು ಎಲ್ಲ 2 ಸಮುದಾಯಗಳ ವಲಯ ಮಾದಿಗ ಸಮುದಾಯಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ 7 ಅಥವಾ 9 ಜನರ ಸಮಿತಿ ಮಾಡಿ ಮತ್ತು ಇನ್ನೂ 2 ತಿಂಗಳಿಗಿಂತ ಕಾಲಾವಕಾಶಕ್ಕಿಂತ ಜಾಸ್ತಿ ಅವಕಾಶವನ್ನು ಕೊಟ್ಟು ಸಮಿತಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ಇರೋದೇ ಒಬ್ಬರು ಸದಸ್ಯರು, ಅದಕ್ಕೆ ಅವರೇ ಅಧ್ಯಕ್ಷರಾಗೋದಾದರೆ ಇದು ಅಪ್ರಸ್ತುತ ಮತ್ತು ಅಸಂವಿಧಾನಿಕ. ಅದಕ್ಕೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆ ಇರತಕ್ಕಂಥ ಆಯೋಗವನ್ನು ರದ್ದುಗೊಳಿಸಿ ನೀವು ಬೆಟರ್ ಟು ಇಂಪ್ಲಿಮೆಂಟ್ LG-Avnur ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಅದನ್ನು ನೀವು ಜಾರಿ ಮಾಡಬೇಕು. ನಿಜವಾಗ್ಲೂ ಎಸ್.ಸಿ. ಮಾದೇವಪ್ಪ ಅವ್ರಿಗೆ, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ, ವಲಯ ಮಾದಿಗ ಸಮುದಾಯಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದಿ LG-Avnur ರಿಪೋರ್ಟ್. ಯಾಕೆಂದರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಸಂವಿಧಾನಿಕವಾಗಿ, ಅನಗತ್ಯವಾಗಿ, ಅನಧಿಕೃತವಾಗಿ ಈ ಬಂಜಾರ, ಲಂಬಾಣಿ, ಬೋವಿ, ಕುರುಮ, ಕೊಚ್ಚ ಸಮುದಾಯಗಳು ಸೇರ್ಪಡೆಗೊಂಡು ನೈಜ ಪರಿಶಿಷ್ಟ ಜಾತಿ ಸಿಗಬೇಕಾದಂಥ ಎಲ್ಲ ಬೆನಿಫಿಟ್ನ ಹಗಲು ದೊರಡೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಫಸ್ಟು ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ಆಲ್ ದೀಸ್ 4 ಕಮ್ಯುನಿಟೀಸ್, ದೆನ್ ಯು ಕ್ಯಾನ್ ಫಾರ್ಮ್ ದ ಕಮಿಟಿ, ಕಾನ್ಸ್ಟಿಟ್ಯೂಷನಲ್ ಕಮಿಟಿ ನೀವು ಮಾಡ್ಬೋದು. ಅದಕ್ಕೆ ನೀವು ಸುಪ್ರೀಂ ಕೋರ್ಟು ರಿಟೈರ್ಡ್ ಜಡ್ಜ್ ಮಾಡಿ, ಮತ್ತು ನೀವು ವಾಟ್ ಈಸ್ ಯುವರ್ ಮೆಥಡಾಲಜಿ, ವೇರ್ ಇಸ್ ಯುವರ್ ಪ್ರಾಸೆಸ್, ವೇರ್ ಇಸ್ ಯುವರ್ ಟೂಲ್ಸ್, ಅಡ್ಮಿನಿಸ್ಟ್ರೇಷನ್ ಮೆಷಿನರಿ ಇಲ್ಲದೇ ನೀವು ಏಕಸದಸ್ಯ ಆಯೋಗ ಮಾಡಿಬಿಟ್ಟು ಇರ್ತಕ್ಕಂಥದ್ದು ಕಣ್ಣೊರೆಸುವ ತಂತ್ರ ಮತ್ತು ಈ ಜನಾಂಗಕ್ಕೆ ಅನ್ಯಾಯ ಮಾಡಿ ಕಾಲಹರಣ ಮಾಡ್ತಕ್ಕಂಥದ್ದು ಈ ಮೂಲಕ ಎದ್ದು ಕಾಣಿಸ್ತಾ ಇದೆ. ಯಾವ ವಿಚಾರ ಅಂತೇಳಿ ಖಂಡಿತ 100% ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇಲ್ಲ, ರಾಜಕೀಯ ನೈತಿಕತೆ ಇಲ್ಲ. ಯಾಕೆಂತ ಹೇಳಿದ್ರೆ 1 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ವಲಯ ಮಾದಿಗ ಸಮುದಾಯಗಳನ್ನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಇಬ್ಬಾಗ ಮಾಡೋದ್ರ ಮೂಲಕ ಇವರು ವೋಟನ್ನ ಮಾತ್ರ ಗಳಿಸ್ಕೊಳ್ಳೋದಕ್ಕೆ ಮಾತ್ರ ಮಾಡಿಕೊಂಡು ಈ ಸಮುದಾಯಗಳನ್ನ ವಂಚಿಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮಗೆ ಬದ್ಧತೆ ಇದ್ದಿದ್ದರೆ ಸರಿನಾ ತಪ್ಪು AJ ಸದಾಶಿವ ಆಯೋಗದ ವರದಿಯನ್ನು ನೀವು ಚರ್ಚೆಗೆ ತರಬೇಕಾಗಿತ್ತು ಅಸೆಂಬ್ಲಿಲಿ. ಯಾಕೆ ತರಿಲ್ಲ? 5 ವರ್ಷ ನೀವು ಫುಲ್ ಫ್ಲೆಡ್ಜು CM ಆಗಿದ್ರಿ, ಈಗಲೂ ನೀವು 2 ವರ್ಷ ಆಯಿತು CM ಆಗಿದ್ದೀರಾ. ಯಾಕೆ ಡಿಸ್ಕಷನ್ಗೆ ಯಾಕೆ ತರಲ್ಲ ಸರ್? ನೀವು 8 ಕೋಟಿ ದುಡ್ಡು ಖರ್ಚಾಗಿದೆ, ಸಾರ್ವಜನಿಕ ತೆರಿಗೆ ಹಣ, ನೀವೇ ಆಯೋಗ ಮಾಡಿ ನೀವೇ ಅದನ್ನು ಚರ್ಚೆಗೆ ತರಲಿಲ್ಲ. ಈಗ ನೀವೇ ಮತ್ತೊಮ್ಮೆ ಏಕಸದಸ್ಯ ಆಯೋಗವನ್ನು ರಚನೆ ಮಾಡ್ತಾ ಇರ್ತಕ್ಕಂಥದ್ದು ನೈತಿಕತೆ ಪ್ರಶ್ನೆ ಅಲ್ಲದೇ ಮತ್ತಿನ್ನೇನು? ಒಳ ಮೀಸಲಾತಿ ಅವಶ್ಯಕತೆ ಇದೆಯೇ ಇಲ್ಲೋ ನಿಮ್ಮ ಪ್ರಕಾರ? ಸರ್, ಒಟ್ಟಾರೆ ಹೇಳಬೇಕಂದ್ರೆ ಮೀಸಲಾತಿನೇ ಅವಶ್ಯಕತೆ ಇಲ್ಲ ಈಗ ಪ್ರಸ್ತುತ. ಒಳ ಮೀಸಲಾತಿ ಅಂತೂ ಅಗತ್ಯನೇ ಇಲ್ಲ. ಆದರೆ ಇಲ್ಲೇನಾಗಿದೆ, ಸಿಕ್ಕಿದ್ದು ಶ್ರೀಮಂತರು ಆಗರ್ಭ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಕಡುಬಡವರಾಗ್ತಾ ಇದ್ದಾರೆ. ಏನು ಸಿಗದೇ ಇರ್ತಕ್ಕಂಥ ಸಮುದಾಯಗಳಿಗೆ ನಾಗರಿಕರಿಗೆ ಸಿಗಬೇಕಾದಂಥದ್ದು ಸಾಂವಿಧಾನಿಕ ಆಶಯ. ಆ ಕಾರಣಕ್ಕೆ ಇದು ನೀವು ಮಾಡಿದ್ದಲ್ಲ, ಈಗ ಆಲ್ರೆಡಿ ಬಂದಿರೋದನ್ನ ರಚನಾತ್ಮಕವಾಗಿ ಸೂಕ್ತವಾಗಿ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಕೃಷ್ಣ CM, ಜಿಲ್ಲಾ ಸಂಚಾಲಕರು, ನೈಜ ಪರಿಶಿಷ್ಟ ಜಾತಿಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆ.